ನಟ ದರ್ಶನ್ ಸಾರಥಿ ಚಿತ್ರದ ಪ್ರಚಾರಕ್ಕಾಗಿ ಕೊಪ್ಪಳಕ್ಕೆ ಭೇಟಿ ನೀಡಿದ್ರು. ನೆಚ್ಚಿನ ನಾಯಕನನ್ನ ನೋಡೋದಕ್ಕೆ ಅಭಿಮಾನಿಗಳು ಜಮಾಯಿಸಿದ್ರು. ನೂಕುನುಗ್ಗಲು ತಪ್ಪಿಸಲು ಹರಸಾಹಸ ಪಟ್ಟ ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದ್ರು. ಕೊಪ್ಪಳದಲ್ಲಿ ನಟ ದರ್ಶನ್ ಪಯಣ, ಸಾರಥಿ ನೋಡಲು ಮುಗಿಬಿದ್ದ ಅಭಿಮಾನಿಗಳು. ನೂಕುನುಗ್ಗಲು ತಪ್ಪಿಸಲು ಪೊಲೀಸರಿಂದ ಲಘು ಲಾಠಿ ಪ್ರಹಾರ. ಅಭಿಮಾನಿಯೊಬ್ಬರ ಕಾಲು ಮೇಲೆ ಹರಿದ ಕಾರು. ಇದೆಲ್ಲ ಕೊಪ್ಪಳದಲ್ಲಿ ದರ್ಶನ್ ನಡೆಸಿದ ಪಯಣದ ಹೈಲೈಟ್ಸ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮ ಸಾರಥಿ ಚಿತ್ರದ ಪ್ರಚಾರಕ್ಕಾಗಿ ನಗರದ ಸ್ಟಾರ್ ಚಿತ್ರಮಂದಿರಕ್ಕೆ ಭೇಟಿ ನೀಡಿದರು. ತಮ್ಮ ನೆಚ್ಚಿನ ನಟನನ್ನು ನೋಡೋದಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದರು. ಇದರಿಂದ ನೂಕುನುಗ್ಗಲು ಉಂಟಾಯಿತು. ಅಭಿಮಾನಿಗಳ ನಿಯಂತ್ರಣಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ನಾಯಕ ನಟನನ್ನ ನೋಡಲು ಮುಗಿಬಿದ್ದ ಅಭಿಮಾನಿಗಳನ್ನ ಚದುರಿಸುವುದಕ್ಕಾಗಿ ಲಘು ಲಾಠಿ ಪ್ರಹಾರ ನಡೆಸಿದರು. ಈ ನೂಕುನುಗ್ಗಲಿನಲ್ಲಿ ದರ್ಶನ್ ಇದ್ದ ವಾಹನ ಅಭಿಮಾನಿಯೊಬ್ಬರ ಕಾಲ ಮೇಲೆ ಹರಿಯಿತು. ಗಾಯಗೊಂಡ ವ್ಯಕ್ತಿಯನ್ನ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ದರ್ಶನ್ ನೋಡಕ್ಕೆ ಹೋಗಿದ್ವಿ. ಅಲ್ಲಿ ಏನೈತಿ ಮನುಷ್ಯಂದು ಲಾರಿ ಹತ್ತಿ ಕಾಲು ಅದು ಡ್ಯಾಮೇಜ್ ಆಗಿದೆ. ಅದಕ್ಕೆ ನೋಡಲಾರ್ದ ನಾವು ಕರ್ಕೊಂಬಂದು ದವಾಖಾನೆಗೆ ಅಡ್ಮಿಟ್ ಮಾಡಿದ್ವಿ. ಇನ್ನು ಕೊಪ್ಪಳ ಭೇಟಿಗೂ ಮುನ್ನ ನಟ ದರ್ಶನ್ ದಾವಣಗೆರೆಯಲ್ಲಿ ಸಾರಥಿ ಚಿತ್ರದ ಪ್ರಚಾರ ನಡೆಸಿದರು. ನಗರದ ಶಾಮನೂರು ಅತಿಥಿ ಗೃಹದಲ್ಲಿ ತೆರೆದ ವಾಹನದಲ್ಲಿ ಚಿತ್ರತಂಡದ ಮೆರವಣಿಗೆ ನಡೆಯಿತು. ಇಲ್ಲೂ ಕೂಡ ತಮ್ಮ ನೆಚ್ಚಿನ ನಟನನ್ನ ನೋಡಲು ಅಭಿಮಾನಿಗಳು ಮುಗಿಬಿದ್ದರು. ಈ ವೇಳೆ ಇಲ್ಲೂ ಕೂಡ ಅಭಿಮಾನಿಗಳ ನಿಯಂತ್ರಣಕ್ಕಾಗಿ ಲಾಠಿ ಪ್ರಹಾರ ನಡೆಯಿತು. ಒಟ್ನಲ್ಲಿ ಹೋದಲ್ಲೆಲ್ಲ ದರ್ಶನ್ಗೆ ಭಾರೀ ಬೆಂಬಲ ವ್ಯಕ್ತವಾಯಿತು. ಲಾಠಿ ರುಚಿ ಕಂಡ್ರು ತಮ್ಮ ಹೀರೋ ಕಂಡ ಸಂತೋಷ ಅಭಿಮಾನಿಗಳದ್ದು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.